ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಮೃತ್ ನಾನಿ ಅವರ ಒಂದು ಗ್ಯಾಸ್ಟ್ರಿನ್ ಲಿಕ್ವಿಡ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದರ ಒಂದು ಮೊದಲಿಗೆ ಇದರ ಪ್ಯಾಕೇಜಿಂಗ್ ನೋಡೋದಾದರೆ ನಿಮಗೆ 150 ml. ಸೊ 150 mlಗೆ ನಿಮಗೆ 240 rupees ಸಿಗುತ್ತೆ. ಇದೊಂದೇ ಬಿಟ್ಟಿದ್ದಾರೆ ಅವರು, ಇದಕ್ಕಿಂತ ಏನು ಹೆಚ್ಚಿಗೆ ಬಿಟ್ಟಿಲ್ಲ. ಸೊ ಇದೊಂದೇ ಒಂದು 150 ml 240 rupees ಆಗುತ್ತೆ. ನಿಮಗೇನೋ ಆಫರಲ್ಲಿ ನೋಡೋದಾದರೆ ನಿಮಗೆ ಒಂದು 220 ಮಟ್ಟ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನು ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ಇಷ್ಟೆಲ್ಲ ಇಂಗ್ರೀಡಿಯಂಟ್ ಒಳಗಡೆ ಇಷ್ಟೆಲ್ಲ ಒಂದು ಮಟೀರಿಯಲ್ ಕೊಟ್ಟಿದ್ದಾರೆ. ಸೊ ಒಂದು ಬಾಟಲ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರುತ್ತೆ. ಸೊ ಪ್ಲಾಸ್ಟಿಕ್ ಬಾಟಲ್ ಅಂದರೆ ಇವರು ಒಂದು ಯೂಸ್ ಮಾಡಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಬಾಟಲ್ ಅಂದರೆ ಸೊ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಪ್ಲಾಸ್ಟಿಕ್ ಕ್ವಾಲಿಟಿ ಒಂದು ಬಾಟಲ್ ಆಗಿರುತ್ತೆ. ಇದು ನೋಡಲಿಕ್ಕೆ ನಿಮಗೆ ಒಂದು ಹಸಿರು ಬಣ್ಣದ ಒಂದು ಒಳಗಡೆ ಏನು ಹಸಿರು ಬಣ್ಣದ ಒಂದು ಮೆಡಿಸಿನ್ಸ್ ಇರುತ್ತೆ. ಸೊ ಇದನ್ನೇ ಯಾವಾಗಿದ್ರೂ ಶೇಕ್ ಮುಂದೆ ಹೇಳ್ತೀನಿ ನಾನು. ಮತ್ತು ಇದು ಬಂದುಬಿಟ್ಟು ನಿಮಗೆ ಒಂದು ಮೆಜರ್ಮೆಂಟ್ ಕಪ್ಪನ್ನು ಕೊಟ್ಟಿದ್ದಾರೆ. ಸೊ ನೀವು ಮೆಜರ್ ಮಾಡಲಿಕ್ಕೆ ಒಂದು ಎಷ್ಟು ತೊಗೋಬೇಕು ಅನ್ನೋದನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇದೊಂದು ಬಂದುಬಿಟ್ಟು ನಿಮಗೆ ಒಂದು ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಅಂತ. ಸೊ ಇದಕ್ಕೆ ಈ ನಂಬರಿಗೆ ನೀವು ಏನಾದರೂ ಕಾಲ್ ಮಾಡಿದರೆ ನಿಮಗೆ ಫ್ರೀಯಾಗಿ ಒಂದು ಕನ್ಸಲ್ಟೇಷನ್ ಕೊಡ್ತಾರೆ. ಸೊ ಹಿಂದ್ಗಡೆ ಬಂದುಬಿಟ್ಟು ನಿಮಗೊಂದು ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿದ್ದಾರೆ ಮಾಹಿತಿಯನ್ನು. ಸೊ ಇವೆಲ್ಲ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ಬೋದು. ನಾನು ಈಗಾಗಲೇ ಒಂದು ಅಮೃತ್ ನಾನಿ ಪವರ್ ಪ್ಲಸ್, ಅಮೃತ್ ನಾನಿ ಒಂದು ಆರ್ಥೋ ಪ್ಲಸ್ ಅನ್ನೋದ್ರ ಬಗ್ಗೆ ಅಲ್ಲಿ ಕೂಡ ಇದು ಫ್ರೀ ಕನ್ಸಲ್ಟೇಷನ್ ಬಗ್ಗೆ ಹೇಳಿದ್ದೇನೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಇನ್ಫಾರ್ಮೇಷನ್ ಒಂದು ಲೀಫ್ಲೆಟ್ಸ್ ಅಂತ ಕರೀತಾರೆ. ಅಂಥದ್ದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಪೇಪರ್ ಟೈಪ್ ಇರುತ್ತೆ. ಸೊ ಇದು ಇಂಗ್ಲೀಷ್ ಹಿಂದಿ ಎರಡು ಲ್ಯಾಂಗ್ವೇಜಲ್ಲೂ ಸಹ ನಿಮಗೆ ಸಿಗುತ್ತೆ. ಇದನ್ನು ಸಹ ನೀವು ಓದ್ಕೊಳ್ಳಿ. ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ ಜೊತೆ ಇದನ್ನು ಫ್ರೀಯಾಗಿ ಕೊಡ್ತಾರೆ. ಇದರಿಂದ ನಿಮಗೆ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವಾಗ ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸ್ಗಳನ್ನು ತಿಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಏನಂತ ನೋಡೋಣ ಸ್ನೇಹಿತರೆ. ಸೊ ಮೇನ್ಲಿ ಕಾಂಪೋಸಿಷನ್ ಬಂದುಬಿಟ್ಟು ಇಲ್ಲಿ ನಮ್ಗೆ ಬ್ಯಾಕ್ ಮೇಲೆ ಸಿಗುತ್ತೆ. ಮೇನ್ಲಿ ಕಾಂಪೋಸಿಷನ್ ಬಂದುಬಿಟ್ಟು ಸೊ ಝೂಮ್ ಆಗ್ತಾ ಇಲ್ಲ. ಸೊ ಮುಖರ್ವರ್ಣ ಮುಕ್ಸ ಶೋಧಕ ಆಮ್ಲಪಿತ್ತ ಪರಿಣಾಮ ಶೋಳ. ಸೊ ಈ ರೀತಿಯಾಗಿ ಇದರ ಒಂದು ಇಂಗ್ರೀಡಿಯೆಂಟ್ ಕಾಂಪೋಸಿಷನ್ ಸಿಗ್ತಾವೆ. ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿದ್ದರಿಂದ. ಮತ್ತು ಹಿಂದ್ಗಡೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಒಂದು 10 ಅಂದರೆ ಏನು ಮಾಡಿದ್ದಾರೆ, ಇಲ್ಲಿ ಕೆಲವೊಂದಿಷ್ಟು ಏನೇನು ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಒಂದು ನೇಮನ ಕೊಟ್ಟಿದ್ದಾರೆ. ಮತ್ತು ಅದನ್ನು ಯಾವ ಪಾರ್ಟನ್ನು ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ಎಷ್ಟು ಗ್ರಾಮನ್ನು ಯೂಸ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಇದನ್ನು ವಿಡಿಯೋ ಪಾಸ್ ಮಾಡಿ ಒಂದು ಓದ್ತಾ ಹೋಗಿರೋ ಸ್ನೇಹಿತರೆ. ಇದು ಆಯುರ್ವೇದಿಕ್ ಮೆಡಿಸಿನ್. ನಮಗೆ ಓದಲಿಕ್ಕೂ ಕಷ್ಟ ಅನಿಸುತ್ತೆ. ಅವು ಅಕ್ಷರಗಳೇ ಬೇರೆ ಇರ್ತಾವೆ ಮತ್ತು ಪ್ರೊನೌನ್ಸಿಯೇಷನ್ ಬೇರೆ ಇರ್ತಾವೆ. ಆದ ಕಾರಣ ಇದನ್ನು ಏನು ಮಾಡ್ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ಕೊಂಡು. ಸೊ ಇದು ಇಂಪಾರ್ಟೆಂಟ್ ಆಗೋದು ಏನೆಲ್ಲ ಯೂಸ್ ಮಾಡಿದಾರೆ ಅಂತ ನಮಗೆ ಕೂಡ ಏನು ಗೊತ್ತಿರುತ್ತೆ. ಅಂದರೆ ನಮಗೂ ಕೂಡ ಮಾಹಿತಿ ಇರಬೇಕಾಗತ್ತೆ ಸ್ನೇಹಿತರೆ. ಅದು ಈಚ್ 10 ml ನೀವು 10 ml ಏನಾದರೂ ನೀವು ತೆಗೆದುಕೊಂಡ್ರೆ ನಿಮ್ಗೆ ಇಷ್ಟೆಲ್ಲ ಒಂದು ಏನು ಮಾಡ್ತಾವೆ ಅಂದರೆ ಇಷ್ಟೆಲ್ಲ ನಿಮಗೆ ಒಂದು MGಗಳು ನಿಮಗೆ ಇಷ್ಟು ಪ್ರಮಾಣ ನಿಮ್ಮ ಹೆಲ್ತಿಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇವಾಗ ಇದರ ಒಂದು ಯೂಸಸ್ಸನ್ನು ಅಂದರೆ ಬೆನಿಫಿಟ್ಸ್ ಯೂಸಸ್ಸನ್ನು ನೋಡ್ತಾ ಹೋಗೋಣ. ಇದರ ಮೇನ್ಲಿ ಇದರ ಒಂದು ಯೂಸಸ್ ಬೆನಿಫಿಟ್ಸ್ ಬಂದ್ಬಿಟ್ಟು ಇದು ಹೆಸರು ಹೇಳುವಾಗೆ ಅಂದರೆ ಇದು ಅಮೃತ ನವನಿ ಗ್ಯಾಸ್ಟ್ರಿನ್ ಅಂತ ಹೆಸರು ಇರುತ್ತಲ್ಲ. ಸೊ ಇದು ಹೆಸರು ಹೇಳುವಾಗೆ ಒಂದು ಗ್ಯಾಸ್ಟ್ರಿಟಿಟಸ್ ಮತ್ತು ಇಂಡೈಜೆಷನ್ಗೆ ಈ ಒಂದು ಏನೋ ಅಮೃತ ನವನಿ ಗ್ಯಾಸ್ಟ್ರಿನ್ ಅಂತ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಗ್ಯಾಸ್ಟ್ರಿಟಿಟಸ್ ಅಂತಂದ್ರೆ ಏನಂದರೆ ಸ್ನೇಹಿತರೆ, ಇದು ಒಂದು ಹೊಟ್ಟೆ ನೋವು ಅಂತಾರೆ. ಮತ್ತು ಅದ್ರ ಜೊತೆ ಮಲಬದ್ಧತೆ ಮತ್ತು ವಾಂತಿ ಭೇದಿ ಆಗ್ತದೆ, ಹುಳಿತೇಗು, ವಾಕರಿಕೆ, ಬಿಕ್ಕಳಿಕೆ ಮತ್ತು ಸುಸ್ತಾಗೋದು, ತಲೆನೋವು, ಈ ರೀತಿಯಾಗಿ ಇದರ ಲಕ್ಷಣಗಳು ಕಾಣ್ತಾವೆ ಗ್ಯಾಸ್ಟ್ರಿಟಿಟಸ್ ಅಂತ. ಸೊ ಇದಕ್ಕೆ ಹಿಂಗೇನಾದರೂ ನಿಮ್ಗೆ ಆಗ್ತಾ ಇತ್ತು ಅಂದರೆ ಈ ಒಂದು ಅಮೃತ್ ನವನಿ ಗ್ಯಾಸ್ಟ್ರಿನ್ ಲಿಕ್ವಿಡ್ ಅನ್ನುವಂಥ ಈ ಒಂದು ಜ್ಯೂಸನ್ನು, ಈ ಒಂದು ಲಿಕ್ವಿಡನ್ನು ನೀವು ಕುಡಿದ್ರಿಂದ ಇವೆಲ್ಲ ಕಡಿಮೆ ಆಗ್ತಾವೆ. ಏನು ಮಲಬದ್ಧತೆ ಕ್ಲಿಯರ್ ಆಗ್ತದೆ, ವಾಂತಿ ಭೇದಿ ಕಡಿಮೆ, ಹುಳಿತೇಗು ಕಮ್ಮಿ ಆಗ್ತದೆ, ವಾಕರಿಕೆ, ಹಸಿವಾಗದೇ ಇರೋದು ಹಸಿವೆ ಆಗ್ತದೆ. ಇವೆಲ್ಲ ರೀತಿ ಲಕ್ಷಣಗಳು ಏನು ಸಮಸ್ಯೆಗಳು ಏನು ಮಾಡ್ತಾವೆ ಈ ಒಂದು ಅಮೃತ ನಾನಿ ತೆಗೆದುಕೊಳ್ಳೋದ್ರಿಂದ ಕಡಿಮೆ ಆಗ್ತವೆ. ಹಾಗಾದರೆ ಸ್ನೇಹಿತರೆ ಇದನ್ನು ಒಂದು ಯಾವ ರೀತಿ ಈ ಒಂದು ಪ್ರಾಡಕ್ಟನ್ನು ನಾವು ಇದನ್ನು ತೆಗೆದುಕೊಳ್ಬೇಕಂತ ನೋಡೋದಾದ್ರೆ, ಅಂದರೆ ಯಾವ ರೀತಿ ತೆಗೆದುಕೊಳ್ಬೇಕಂತ ನೋಡೋದಾದ್ರೆ ಇದನ್ನೇ ಮಾಡ್ಬೇಕಂತಂದ್ರೆ ನೀವು ಊಟದ ಮುಂಚೆ ಅರ್ಧ ಗಂಟೆ ಮೊದಲು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟಲಿಲ್ಲ. ಸೊ ಊಟದ ಮೊದಲು ಮಧ್ಯಾಹ್ನ ಮತ್ತು ರಾತ್ರಿ ಖಾಲಿ ಹೊಟ್ಟಲೆ ಅರ್ಧ ಗಂಟೆ ಊಟ ಏನು 9 ಗಂಟೆಗೆ ಊಟ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಏನು ಮಾಡ್ಬೇಕಂತಂದ್ರೆ 10 ml ತೆಗೆದುಕೊಳ್ಬೇಕು ಇದರಲ್ಲಿ. ಸೊ ಇದರಲ್ಲಿ ಒಂದು 10 ml ನೀವು ಏನಾದರೂ ತೆಗೆದುಕೊಂಡಾಗ ಸೊ 10 ml ತೆಗೆದುಕೊಂಡು ಒಂದು 50 ml ಒಂದು ಬೆಚ್ಚನೆಯ ನೀರಿನೊಂದಿಗೆ ಮಿಕ್ಸ್ ಮಾಡ್ಬೇಕು. ಮೊದಲೇ
ಒಂದು 50 ml ಬೆಚ್ಚನೆ ಲುಕೆಮಿ ವಾಟರ್ ತೆಗೆದುಕೊಂಡು ಒಂದು 10 ml ಇದನ್ನು ತೆಗೆದು ಎರಡು ಮಿಕ್ಸ್ ಮಾಡಿ ಅರ್ಧ ಗಂಟೆ ಮುಂಚೆಗೆ ಇದನ್ನು ಏನು ಮಾಡೋಕೆ ಕುಡಿಬೇಕು. ಕುಡಿದ್ರೆ ಇದು ಚೆನ್ನಾಗಿರುವಂಥ ಒಂದು ರಿಸಲ್ಟನ್ನು ನಿಮಗೆ ಕೊಡ್ತದೆ. ಮತ್ತು ಯಾರೆಲ್ಲ ತೆಗೆದುಕೊಳ್ಬಾರ್ದು, ಕಾಂಟ್ರಾ ಇಂಡಿಕೇಷನ್ ಏನು, ಯಾರೆಲ್ಲ ತೆಗೆದುಕೊಳ್ಬಾರ್ದು ಅಂತ ನೋಡಿದ್ರೆ ಈ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ಸ್ತ್ರೀಯರು ಮತ್ತು ಈ ಇನ್ಫ್ಯಾಂಟ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಈ ಒಂದು ಪ್ರಾಡಕ್ಟನ್ನು ನೀವು ಏನು ಮಾಡಬಾರ್ದು ಅಂತ ತೆಗೆದುಕೊಳ್ಬಾರ್ದು. ಸೊ ನಿಮಗೆ ಇಲ್ಲಿ ಒಂದು ಇದ್ರ ಮೇಲೆ ಕೊಟ್ಬಿಟ್ಟಿದ್ದಾರೆ, ನೀವು ಇದ್ರ ಮೇಲೆ ಓದ್ಕೋಬೋದು, ಬೇಕಂದ್ರೆ ಇನ್ಫಾರ್ಮೇಷನ್ ನೀವು ಇಲ್ಲಿ ಸಹ ಕೊಟ್ಟಿದ್ದಾರೆ. ಮತ್ತು ಇದನ್ನು ಬಂದು ವಾರ್ನಿಂಗ್ಸನ್ನು ನೋಡೋದಾದ್ರೆ ಸ್ನೇಹಿತರೆ, ಮತ್ತು ಇದನ್ನು ಯಾವ ರೀತಿ ಸ್ಟೋರೇಜ್ ಮಾಡಬೇಕಪ್ಪ ಅಂತಂದ್ರೆ ಇದು ಹೆಂಗಿರುತ್ತೆ ಅಂತಂದ್ರೆ ಇದು ಪ್ರಾಡಕ್ಟ್ ಅಂತಂದ್ರೆ, ಸೊ ನೀವು ಹಿಂಗಿಟ್ರೆ ನಿಮಗೆಲ್ಲ ಪಾರ್ಟಿಕಲ್ಸ್ ಕೆಳಗಡೆ ಬಂದು ಕುಂದಿರ್ತಾವೆ. ಅದಕ್ಕಾಗಿ ಏನು ಮಾಡ್ಬೇಕು, ನೀವು ಯೂಸ್ ಮಾಡ್ಬೇಕಂತ ಯಾವಾಗ ಯೂಸ್ ಮಾಡ್ತಿರ್ತಲ್ಲ ಅವಾಗ ಈ ರೀತಿ ಅದನ್ನು ಶೇಕ್ ಮಾಡಿ ಅದನ್ನು ನೀವು ಯೂಸನ್ನು ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಮತ್ತು ಇದನ್ನು ಒಂದು ಡ್ರೈ ಪ್ಲೇಸಲ್ಲಿ ಇದನ್ನು ಇಡಬೇಕಾಗತ್ತೆ. ಒಂದು ಹೇಳೋದು ಮಾರುತ್ತೆ, ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಯಾರು, ಮಾರ್ಕೆಟ್ ಮಾಡಿ ಅದೊಂದು ಹೇಳೋದು ಮಾರುತ್ತೆ ಸ್ಟಾರ್ಟಿಂಗು. ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ವಾಲ್ಯೂ ಪ್ರೊಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ಶಿವಮೊಗ್ಗ, ಕರ್ನಾಟಕ ಸ್ಟೇಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ಯಾರು ಮಾಡಿದಾರಪ್ಪ, ಓಂ ಶ್ರೀ ಎಂಟರ್ಪ್ರೈಸಸ್ ಅವರು ವಿಜಯನಗರ ಬೆಂಗಳೂರು, ಅವರು ಮಾರ್ಕೆಟಿಂಗ್ ಮಾಡಿದ್ದಾರೆ. ಒಟ್ಟಾರೆಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತಂದ್ರೆ ಸ್ನೇಹಿತರೆ, ಒಂದು ಬೆಸ್ಟ್ ಪ್ರಾಡಕ್ಟ್ ಹೇಳ್ತೇನೆ. ಅಂದರೆ ಇವು ಕೆಲವೊಂದಿಷ್ಟು ಇಂಗ್ಲೀಷ್ ಮೆಡಿಸಿನ್ ಸಿಗ್ತವೆ, ಅವು ಕೂಡ ಉತ್ತಮ ಅಂತ ಹೇಳ್ತೀನಿ. ಅವು ಕೂಡ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಅವು ಕೂಡ ನಿಮ್ಗೆ ಕಡಿಮೆ ಆಗ್ತವೆ, ಅದರ ಸೈಡ್ ಎಫೆಕ್ಟ್ಗಳು ಇರೋದ್ರಿಂದ ಜಾಸ್ತಿ. ಈ ಒಂದು ಗ್ಯಾಸ್ಟ್ರಿನ್ ಅನ್ನುವಂಥ ಒಂದು ಲಿಕ್ವಿಡನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ, ಇದು ಕೂಡ ಶುಗರ್ ಫ್ರೀ, ಯಾವುದೇ ರೀತಿ ನಿಮಗೆ ಈ ಡಯಾಬಿಟಿಕ್ ಪೇಷಂಟ್ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ಏನು ಮಾಡಿ, ಈ ಒಂದು ಪ್ರಾಡಕ್ಟನ್ನ ಯೂಸ್ ಮಾಡಿ ಏನೋ ಸಮಸ್ಯೆಗಳಿರ್ತಂದ್ರೆ ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ವಾಂತಿ, ವಾಕರಿಕೆ ಮತ್ತು ಈ ಮಲಬದ್ಧತೆ ಏನೋ ಸಮಸ್ಯೆ ಇರ್ತಂದ್ರೆ ಈ ಒಂದು ಪ್ರಾಡಕ್ಟನ್ನು ನೀವು ಏನು ಮಾಡಿರಪ್ಪ ಅಂದ್ರೆ ಇದನ್ನೇ ಯೂಸ್ ಮಾಡಿರಿ ಸ್ನೇಹಿತರೆ, ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಲಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.